ಸಭೆಯಲ್ಲಿ ನಮ್ಮೊಂದಿಗೆ ಇಟ್ಕೊಂಡು ಮುಂದಿನ ಸಮ್ಮೇಳನವನ್ನು ಯಶಸ್ವಿಗೊಳಿಸಲಿಕ್ಕೆ ಈ ಸಭೆಗೆ ತಮ್ಮನ್ನು ಆಹ್ವಾನಿಸಿದ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ವಿಜಯನಗರ ಘಟಕದ ಅಧ್ಯಕ್ಷರು ಹಾಗೂ ಕ್ರಿಯಾಶೀಲರು ಆದಂಥ ಅಮರೇಶ್ ಗಾಣಿಗರವರಿಗೆ ಭಾಗವಂತರವರು ಕನ್ನಡದ ಶಾಲನ್ನು ಹಾಕಿ ಸನ್ಮಾನಿಸಬೇಕು ಅಂತ ಹೇಳಿ ಅವರು ಹಾಗೆ ಅವರಿಗೆ ನಮ್ಮ ಕನ್ನಡದ ಶಾಲನ್ನು ಅರವಿಂದ ಕೌಟಕಿಯವರು ಮಾಡಬೇಕು ಅಂತೇಳಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಗದಗದಿಂದ ಆಗಮಿಸಿದಂಥ ರೋಣ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಕವತಿಯವರನ್ನು ನಾನು ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪರವಾಗಿ ಸ್ವಾಗತವನ್ನು ಹೋಗ್ತಾ ಉಚ್ಚಪ್ಪ ಹಬ್ಬದವರು ಹಾವೇರಿಯವರು ಕ್ರಿಯಾಶೀಲ ಅಧ್ಯಕ್ಷರಾದಂಥ ಹಿರಿಯರು ಆತ್ಮೀಯರು ಆದಂಥ ಸನ್ಮಾನ್ಯ ಶ್ರೀ ವಿವೇಕಾನಂದ ಗೌಡ ಪಾಟೀಲ್ ಅವರಿಗೆ ಈ ಪೂರ್ವಭಾವಿ ಸಭೆಗೆ ನಾವು ತಮ್ಮೆಲ್ಲರ ಪರವಾಗಿ ಆದಂಥ ಸಹೋದರಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹಿಳಾ ಘಟಕದ ಅಧ್ಯಕ್ಷನೂ ಆದಂಥ BT ಹೊಸಮನಿ ಗುರುಮಾತೆಯರಿಗೆ ಈ ಕಾರ್ಯಕ್ರಮದ ಪರವಾಗಿ ಈ ವಿಷಯಗಳನ್ನು ಸುದ್ದಿ ಮಾಧ್ಯಮದ ಮೂಲಕ ಪ್ರಚಾರ ಮಾಡಿ ಜನರಿಗೆ ತಲುಪಿಸ್ತಕ್ಕಂಥ ಕಾಯಕದಲ್ಲಿ ನಿರತರಾಗಿರ್ತಕ್ಕಂಥ ಎಲ್ಲ ಮಾಧ್ಯಮ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರಗಳು. ಗದಗ ಜಿಲ್ಲೆಯ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಗಜೇಂದ್ರಗಢದಲ್ಲಿ ನಡೆಸಬೇಕು ಅಂತೇಳಿ ನಾವು ಸುಮಾರು 2.5 ವರ್ಷಗಳ ಹಿಂದೆ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ವಿ. ಅದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ಇಲ್ಲಿ ಸಮ್ಮೇಳನ ಆಗಿ ಸುಮಾರು 12-13 ವರ್ಷಗಳು ಆಗಿದೆ. ಮತ್ತು ಜೊತೆಗೆ ಯಾವುದೇ ಒಬ್ಬ ಅಧ್ಯಕ್ಷ ಒಂದು ಕಡೆ ಸಮ್ಮೇಳನ ಕೊಡಬೇಕು ಅಂದ್ರೆ ಅಲ್ಲಿ ಒಂದು ಸಾಂಸ್ಕೃತಿಕ ಪರಿಸರ ಇರಬೇಕಾಗ್ತದೆ. ಸಮ್ಮೇಳನ ನಡೆಸಲಿಕ್ಕೆ ಏನೊಂದು ಮಾನವ ಸಂಪನ್ಮೂಲ ಬೇಕು. ಹಣಕಾಸಿನ ಸಂಪನ್ಮೂಲ ದೊರೀಬೋದು, ಅದು ಭಾಳ ಕಷ್ಟದ ಕೆಲಸ ಅಲ್ಲ ಇವತ್ತಿನ ಸಂದರ್ಭದೊಳಗೆ. ಆದರೆ ಮಾನವ ಸಂಪನ್ಮೂಲ ಬೇಕು. ಇದು ನಮ್ಮದು ಅಂತೇಳಿ ತಿಳ್ಕೊಂಡು ಅದರೊಳಗೆ ಕೆಲಸ ಮಾಡ್ತಕ್ಕಂಥ, ಯಾಕಂದ್ರೆ ತೇರು ಐತಿ, ತೇರು ನಿಂತೈತಿ, ಭಾಳ ಶೃಂಗಾರಗೊಂಡೈತಿ, ಎಳಿಬೇಕಲ್ಲ. JCB ಹೆಚ್ಚು ಎಳ್ಸಕ್ಕೆ ಬರಲ್ಲ, ಜನನ ಎಳಿಬೇಕು. ಅದರಿಂದ ಭಾಳ ಮುಖ್ಯವಾಗಿ ನಮಗೆ ಒಂದು ಮಾನವ ಸಂಪನ್ಮೂಲ ಬೇಕು. ಆ ಮಾನವ ಸಂಪನ್ಮೂಲ ಒಂದು ಸಾಂಸ್ಕೃತಿಕ ಬೌದ್ಧಿಕತೆಯನ್ನು ಹೊಂದಿರಬೇಕಾಗ್ತದೆ. ಅಂದ್ರೆ ಇದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಜನಸಮುದಾಯ ಬೇಕಾಗ್ತದೆ. ಅದು ಇದ್ದಾಗ ಅದು ಭಾಳ ಯಶಸ್ವಿಯಾಗಿ ನಡೀತೈತಿ. ಅದಕ್ಕೆ ಹಿಂದಿನ ಅನೇಕ ಸಮ್ಮೇಳನಗಳು ಕೂಡ ನಮಗೆ ಉದಾಹರಣೆಯಾಗಿ ಅದಾವ. ಆ ಹಿನ್ನೆಲೆ ಒಳಗೆ ಇಲ್ಲಿಗೆ ಸಮ್ಮೇಳನ ಕೊಡಬೇಕು ಅಂಥೇಳಿ ನಾವು ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ತೀರ್ಮಾನ ಮಾಡಿದ್ವಿ. ಆಮೇಲೆ ಅನೇಕ ಪ್ರಯತ್ನಗಳನ್ನು ಕೂಡ ಮಾಡಿದ್ದೀವಿ. ತಾವೆಲ್ಲ ಅದಕ್ಕೆ ಸಾಕ್ಷಿಯಾಗಿದ್ದೀರಿ. ಅನೇಕ ಸಲ ಸಭೆಗಳನ್ನು ಮಾಡಿದ್ದೀವಿ, ಅನೇಕ ಪೂರ್ವಭಾವಿ ಸಭೆಗಳನ್ನು ಮಾಡಿದ್ದೀವಿ. ಒಂದು ದೊಡ್ಡ ಪ್ರಮಾಣದ ಪೂರ್ವಭಾವಿ ಸಭೆಯನ್ನು ಕೂಡ ನಾವು ಶಾಸಕರ ನೇತೃತ್ವದೊಳಗೆ ಮಾಡಿದ್ವಿ. ಮತ್ತು ಅಲ್ಲೆಲ್ಲಿ ಆಯಾ ಸಂದರ್ಭದೊಳಗೂ ಕೂಡ ಈ ವಿಚಾರಗಳೆಲ್ಲ ನಮ್ಗೆ ಗೊತ್ತಿದೆ. ಅಂದರೆ ಇದು ಹೊಸದಲ್ಲ, ಇದೆಲ್ಲ ಭಾಳಷ್ಟು ಇಲ್ಲಿ ಸಮ್ಮೇಳನ ಇದ್ರ ಸ್ವರೂಪ ಹೆಚ್ಚು ಕಡಿಮೆ ಇದೆ, ಅದೇ ಇದೆ, ಏನು ಬದಲಾವಣೆ ಆಗಿದೆ. ನಾವೇನು ಹಿಂದೆ ಏನು ವಿಚಾರಗಳನ್ನ ಇಟ್ಕೊಂಡು ಇಲ್ಲಿ ಸಮ್ಮೇಳನ ಆಗಬೇಕು ಅಂಥೇಳಿ ಅಂದ್ಕೊಂಡಿದ್ವಿ, ಅದೇ ವಿಚಾರಗಳನ್ನ ಇಟ್ಕೊಂಡು ಈಗ ಈ ಸಮ್ಮೇಳನ ನಡೀತಾ ಇದೆ. ಸಮ್ಮೇಳನದ ಅಧ್ಯಕ್ಷರು ಸರ್ ಹೇಳಿದಾಗೆ ಪ್ರೊಫೆಸರ್ ಚಂದ್ರಶೇಖರ್ ವಸ್ತ್ರದವ್ರನ್ನ ನಾವು ಮಾಡಿದ್ವಿ. ಒಂದು ಹಿರಿತನದ ಹಿನ್ನೆಲೆ ಒಳಗೆ ಮತ್ತು ಅವ್ರದ್ದು ಒಂದು ಸಾಹಿತ್ಯ ಸಾಂಸ್ಕೃತಿಕ ಕೊಡುಗೆ ಹಿನ್ನೆಲೆ ಒಳಗೆ ನಾವು ಮಾಡಿದ್ವಿ. ಮತ್ತು ನಿನ್ನೆ ದಿನ ಸನ್ಮಾನ್ಯ ಶಾಸಕರು, ನಮ್ಮ ಸ್ವಾಗತ ಸಮಿತಿಯ ಅಧ್ಯಕ್ಷರು ಜೊತೆಗೂಡಿ ನಾವು ನಿನ್ನೆ ಅವ್ರ ಮನೆಗೆ ಹೋಗಿ ಅವ್ರನ್ನ ಅಧಿಕೃತವಾಗಿ ಆಹ್ವಾನವನ್ನು ಕೂಡ ಕೊಟ್ಟಿದ್ವಿ. ಅವರು ಭಾಳ ಸಂತೋಷದಿಂದ 2 ದಿನಗಳ ಕಾಲ ಗಜೇಂದ್ರಗಢದಲ್ಲಿ ಎದ್ದು ಈ ಸಮ್ಮೇಳನವನ್ನು ನಡೆಸಿಕೊಡ್ಲಿಕ್ಕೂ ಕೂಡ ಅವರು ಒಪ್ಪಿದ್ದಾರೆ. ಇದು ಇಷ್ಟವಾಗಿರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆ ರೋಣದಲ್ಲಿ ಅಧಿಕಾರಿಗಳ ಸಭೆಯನ್ನು ಸನ್ಮಾನ್ಯ ಶಾಸಕರ ನೇತೃತ್ವದೊಳಗೆ ಮಾಡಿದರು. ತಹಶೀಲ್ದಾರರು, ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ಹಾಗೆ ಸುಮಾರು ಒಂದು 20-25 ಇಲಾಖೆಯ ಎಲ್ಲ ಅಧಿಕಾರಿಗಳು ಕೂಡ ಬಂದಿದ್ದರು. ಅವರಿಗೆ ಸಮ್ಮೇಳನವನ್ನು ಯಶಸ್ವಿ ಮಾಡುವ ಹಿನ್ನೆಲೆ ಒಳಗೆ ಮನವಿಯನ್ನು ಕೂಡ ಮಾಡಿದರು. ಯಾಕಂದರೆ ಈ ಸಮ್ಮೇಳನ ಕೇವಲ ಪರಿಷತ್ತಿಂದಲ್ಲ, ಪರಿಷತ್ತು ಇದಕ್ಕೆ ಒಂದು ಚಾಲನೆ ಕೊಡ್ತೈತೆ, ಅಷ್ಟೇ ಇದ್ರ ಕೆಲಸ. ಇದನ್ನು ತೆಗೆದುಕೊಂಡು ಹೋಗ್ತಕ್ಕಂಥವರು ಇಡೀ ಕನ್ನಡಿಗರು, ಗಜೇಂದ್ರಗಢ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಪರಿಸರದವರು ಕೂಡ ಇದನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ಯಾಕಂದ್ರೆ ಪರಿಷತ್ತಿಗೆ ಅದರದೇ ಆಗಿರ್ತಕ್ಕಂಥ ಇತಿಮಿತಿಗಳದಾವ. ದೊಡ್ಡ ಪ್ರಮಾಣದ ಸಮ್ಮೇಳನವನ್ನು ಕೇವಲ ಪರಿಷತ್ ಮಾಡಲಿಕ್ಕಾಗಲ್ಲ, ನಿಮಗೆಲ್ಲ ಗೊತ್ತಿದೆ.
ಮಂಡ್ಯದೊಳಗೆ ಬಂದಿರತಕ್ಕಂಥವ್ರಿಗೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಯಾರು ಮಾಡಿದ್ರು ಅಂತ ಗೊತ್ತೈತಿ. ಇಡೀ ಸರ್ಕಾರನೇ ಮಾಡಿತ್ತು, ಇಡೀ ಜಿಲ್ಲಾಧಿಕಾರಿಗಳು, ಅಲ್ಲಿರ್ತಕ್ಕಂಥ ಪೊಲೀಸರು ಎಲ್ಲರೂ ಸೇರಿಕೊಂಡು ಸಮ್ಮೇಳನ ಮಾಡಿದ್ರು. ಸಾಹಿತ್ಯ ಪರಿಷತ್ ಒಂದು ನೆಪ ಮಾತ್ರ, ಯಾವುದಾದ್ರೂ ಒಂದು ಪ್ರೇರಣೆ ಬೇಕಲ್ಲ, ಪ್ರೇರಣೆಯನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾತ್ರ ಪರಿಷತ್ ಮಾಡ್ತದೆ. ಆಮೇಲೆ ಅದನ್ನು ತೆಗೆದುಕೊಂಡು ಹೋಗ್ತಕ್ಕಂಥವರೆಲ್ಲ ನಾವೆಲ್ಲ. ಯಾಕಂದ್ರೆ ಇದು ಎಲ್ಲರದ್ದು ಇದು ಜಾತ್ರೆ ಅಂದ್ರೆ ಯಾರೋ ಜಾತ್ರೆಗೆ ನಮ್ಮನ್ನು ಕರೆಯಲ್ಲ, ನಾವೆಲ್ಲ ಜಾತ್ರೆಗೆ ಹೋಗ್ತೀವಿ. ನಮ್ಮ ನಾಡಿನ ಶ್ರೇಷ್ಠ ಪ್ರವಚನಕಾರರು ತಮ್ಮ ಕಲಾ ವಿಕಾಸ ಪರಿಷತ್ತಿನ ಮೂಲಕ ಸಂಗೀತ ಕಲೆಯನ್ನು ನಮ್ಮೆಲ್ಲರಿಗೂ ಕೂಡ ಉಣಬಡಿಸಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ CKH ಶಾಸ್ತ್ರಿ ಕಡ್ಡಣಿ ಅವರೇ ಅನ್ನಲ್ಲ, ಅದರ ಒಂದು ಭಕ್ತಿ ಭಾವ ಇರ್ತೈತೆ. ಹಾಗೆಯೇ ನಮ್ಮ ತಾಯಿ ಭುವನೇಶ್ವರಿ, ಆಕೆ ಜಾತ್ರೆಯನ್ನು ನಾವು ಮಾಡಬೇಕಾಗ್ತದೆ. ನಾವು ನುಡಿತಕ್ಕಂಥ ಪದಗಳು ಕನ್ನಡ ಪದಗಳು, ಆ ಕನ್ನಡದ ಸೇವೆಯನ್ನು ಕೂಡ ಮಾಡಬೇಕಾಗ್ತದೆ. ಯಾಕಂದ್ರೆ ಅದರಿಂದನೇ ನಮಗೆ ಒಂದು ಅಸ್ಮಿತೆ. ಈಗ ನಾವು ಒಂದು ಕರ್ನಾಟಕ ಅಂದ್ರೆ ಏನು ಅಂತೇಳಿ ಅಂದ್ಕೊಳ್ಳಿ ಒಂದು ನಕಾಶೆ ಬರೀತೀವಿ. ಈ ನಕಾಶದ ವ್ಯಾಪ್ತಿ ಒಳಗಡೆ ಯಾಕೆ ಬಂದ್ವಿ ಅಂದ್ರೆ ನಾವು ಕನ್ನಡ ಮಾತಾಡ್ತೀವಿ ಅಂತ, ಇಲ್ಲ ನಕ್ಷೆ ಇರ್ತಿದ್ದಿಲ್ಲ. ಆದ್ರಿಂದ ನಮ್ಮ ಒಂದು ಅಸ್ಮಿತೆಯ ಕುರು ಆಗಿರ್ತಕ್ಕಂಥ ಭಾಷೆಯನ್ನ, ಸಂಸ್ಕೃತಿಯನ್ನ ಪ್ರೀತಿಸ್ತಕ್ಕಂಥ, ಆರಾಧಿಸ್ತಕ್ಕಂಥ, ಪೂಜೆ ಮಾಡ್ತಕ್ಕಂಥ, ಗೌರವಿಸ್ತಕ್ಕಂಥ ಕಾರ್ಯ ಪ್ರತಿಯೊಬ್ಬ ಕನ್ನಡಿಗರಾಗಿರುವ ಹಿನ್ನೆಲೆ ಒಳಗೆ ಇದು ಎಲ್ಲರ ಸಮ್ಮೇಳನ ಅಂತಕ್ಕಂಥದ್ದು. ಈ ಸಮ್ಮೇಳನವನ್ನು ನಾವು ಒಂದಿಷ್ಟು ಹೆಚ್ಚು ಅರ್ಥಪೂರ್ಣ ಮಾಡಬೇಕು ಅಂತಕ್ಕಂಥ ಆಲೋಚನೆಯನ್ನು ಇಟ್ಕೊಂಡು 2 ದಿನದ ಸಮ್ಮೇಳನವನ್ನು 3 ದಿನ ಮಾಡಬೇಕು ಅಂತೇಳಿ ನಮ್ಮ ಆಲೋಚನೆ ಇತ್ತು. ಯಾಕಂದ್ರೆ ತಮಗೆಲ್ಲ ಗೊತ್ತಿದೆ, ಜಕ್ಲಿ ಅಂತಕ್ಕಂಥ ಗ್ರಾಮ ಇದು ಒಂದು ಕನ್ನಡಿಗರ ಆರಾಧ್ಯ ಕ್ಷೇತ್ರ. ನಾವು ಹೆಂಗ ತೀರ್ಥಕ್ಷೇತ್ರಗಳು ಅಂತೀವಿ, ಕಾಶಿ, ಅಯೋಧ್ಯ, ಈಗ ಬೇರೆ ಬೇರೆ ಮಕ್ಕ, ಈಗ ಬೇರೆ ಬೇರೆ ಸ್ಥಳಗಳನ್ನು ನಾವು ನಮ್ಮ ಆರಾಧನಾ ಸ್ಥಳಗಳು ಅಂಥೇಳಿ ದೇವರ ಹಿನ್ನೆಲೆ ಒಳಗೆ ನೋಡ್ತೀವಿ. ಆದರೆ ಕನ್ನಡಿಗರು ನಿಜವಾಗ್ಲಿಗೂ ಕೂಡ ಒಂದು ಅವರಿಗೆ ಪವಿತ್ರ ಸ್ಥಳ ಯಾವುದು ಅಂದ್ರೆ ಅದು ಜಕ್ಲಿ ಅಂತೇಳಿ. ಯಾಕಂದ್ರೆ ಈ ಕರ್ನಾಟಕ ಅಂತೇಳಿ ಹೆಸರು ಬರ್ತಕ್ಕಂಥದ್ದಾಗಲಿ, ಕರ್ನಾಟಕ ಏಕೀಕರಣ ಆಗಲಿ, ಅದರ ಜೊತೆಗೆ ಒಂದು ಕನ್ನಡ ಮಾತೆಯನ್ನ ಕಲ್ಪಿಸಿಕೊಂಡು ಅದನ್ನು ತಗಿಸಿ ಅದರ ಮೂಲಕ ಕನ್ನಡಿಗರಲ್ಲಿ ಒಂದು ಸ್ವರೂಪವನ್ನು ನೀಡಿರ್ತಕ್ಕಂಥ ನೆಲ. ದಿವಂಗತ ಅಂದಾನಪ್ಪ ದೊಡ್ಡಮೇಟಿಯವರದು ಬಹಳ ಅದ್ಭುತವಾಗಿರ್ತಕ್ಕಂಥ ಬದುಕು. ಮುಂಬೈ ಕರ್ನಾಟಕದ MLA ಆಗಿದ್ದರು. ಪ್ರಪ್ರಥಮ ಬಾರಿಗೆ ಕನ್ನಡದಲ್ಲಿ ಮುಂಬೈ ವಿಧಾನಸಭೆಯಲ್ಲಿ ಮಾತಾಡಿದರು. ಅವ್ರು ಏನು ಹೇಳಿದ್ರು ನೆಲೆಯುತ್ತ ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಎಂಬುವಂತಹ ಒಂದು ಸಂದೇಶವನ್ನು ನೀಡುತ್ತಾ ನಮ್ಮ ಗಜೇಂದ್ರಗಢದಲ್ಲಿ ಇದೇ ದಿನಾಂಕ 20 ಹಾಗೂ 21ನೇ ತಾರೀಕು ಸೋಮವಾರ ಮಂಗಳವಾರ ದಿವಸ ನಡೆಯುವಂತಹ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಪೂರ್ವಭಾವಿ ಸಭೆ. ಈ ಸಭೆಗೆ ಆಗಮಿಸಿರ್ತಕ್ಕಂತಹ ಜಿಲ್ಲಾ ಘಟಕದ ಅಧ್ಯಕ್ಷರು, ರೋಣ ಹಾಗೂ ಗಜೇಂದ್ರಗಢ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಮಹಿಳಾ ಅಧ್ಯಕ್ಷಿಣಿಯರು, ಕದಳಿ ವೇದಿಕೆಯ ಅಧ್ಯಕ್ಷಿಣಿಯರು ಹಾಗೂ ಜಿಲ್ಲೆಯಿಂದ ಬಂದಿರತಕ್ಕಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹೋದರರು ಹಾಗೂ ಪತ್ರಿಕಾ ಮಾಧ್ಯಮದವರು ಹಾಗೂ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಮಾತ್ರ ಏನು ಮಾಡಿದರೆ ಇದು ಯಶಸ್ವಿ ಆಗುತ್ತೆ ಅನ್ನುವಂತಹ ಒಂದು ವಿಚಾರಧಾರೆಯನ್ನು ಇಟ್ಕೊಂಡು ಪ್ರಾಸ್ತಾವಿಕವಾಗಿ 1-2 ನುಡಿಗಳನ್ನು ನುಡಿಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗಾಗಲೇ 2-3 ಸರಿ ಕನ್ನಡ ಸಾಹಿತ್ಯ ಸಮ್ಮೇಳನ ದಿನಾಂಕ ನಿಗದಿಯಾಗಿ ಅದು ಮುಂದಕ್ಕೆ ಹೋಗಿರ್ತಕ್ಕಂತಹದ್ದು ಏನೋ ಒಂದು ಅನಿವಾರ್ಯ ಕಾರಣದಿಂದ ನಾವೇನು ಬಹಳಷ್ಟು ಪೂರ್ವ ತಯಾರಿಯನ್ನು ಮಾಡ್ಕೊಂಡಿದ್ವಿ. ಇದಕ್ಕಾಗಲೇ ಈಗ 5-6 ಸರಿ ನಾವು ಪೂರ್ವಭಾವಿ ಸಭೆಯನ್ನು ಕೂಡ ಮಾಡಿದ್ವಿ. ಏನೇನು ಮಾಡಬೇಕು ಅಂತಕ್ಕಂತಹ ಒಂದು ವಿಚಾರಧಾರೆಯನ್ನು ಕೂಡ ಮಾಡ್ಕೊಂಡಿದ್ವಿ. ಅಂದಾಜು ವೆಚ್ಚ, ಆಮೇಲೆ ಸ್ವಾಗತ ಕಮಿಟಿ ಎಲ್ಲ ಸಮಿತಿಗಳನ್ನು ಕೂಡ ರಚನೆ ಮಾಡಿಕೊಂಡು ಜವಾಬ್ದಾರಿ ಹಂಚಿಕೆಯನ್ನು ಕೂಡ ಮಾಡಿ ಅದು ಕೊನೆ ಹಂತದೊಳಗೆ ಅದು ಅನಿವಾರ್ಯ ಕಾರಣದಿಂದ ಮುಂದಕ್ಕೆ ಹೋಗ್ತಾ ಬಂತು. ಕೊನೆಗೆ ಈಗ ಅದು ಒಂದು ಕೊನೆ ಹಂತಕ್ಕೆ ಬಂದು ಈ ನಿರ್ಣಯ ಆಗಿರ್ತಕ್ಕಂತಹದ್ದು ನಿಮ್ಮೆಲ್ಲರಿಗೂ ಬಹಳಷ್ಟು ಸಂತೋಷ ತಂದಿರತಕ್ಕಂತಹ ವಿಷಯ. ಕೆಲವು ವಾಟ್ಸಪ್ ಗ್ರೂಪ್ನಲ್ಲಿ ಕೆಲವು ವಿಚಾರಗಳನ್ನು ಹಂಚಿಕೊಂಡ್ರು. ಈಗ ಸಾಹಿತ್ಯ ಸಮ್ಮೇಳನ ಅತ್ಯಂತ ಸಮೀಪ ಬರ್ತಾ ಇದೆ, ಆದರೂ ಕೂಡ ಆ ರೀತಿಯ ವಾತಾವರಣ ಇನ್ನೂ ಆಗಿಲ್ಲ, ಪೂರ್ವಭಾವಿ ಸಭೆಗಳು ನಡೆದಿಲ್ಲ, ನಮಗೆ ಹೇಳಿಲ್ಲ ಅನ್ನುವಂತಹ ವಿಚಾರಧಾರೆಗಳು ನಮ್ಮ ಇದರೊಳಗೆ ವಾಟ್ಸಪ್ನೊಳಗೆ ಪತ್ರಿಕೆಯೊಳಗೆ ಸ್ವಲ್ಪ ಹಂಗೆ ಅಲ್ಲಿ ವಿಚಾರಧಾರೆಗಳು ಹಂಚಿಕೊಂಡು
ಇದಕ್ಕೆ ಏನು ಕಾರಣ ಅಂತಂದ್ರೆ ಈಗ ನಾವು ಡೇಟ್ ನಿಗದಿ ಮಾಡೋದು ಮತ್ತು ಮುಂದಕ್ಕೆ ಹೋಗೋದು ಈ ರೀತಿ ಆಗಬಾರ್ದು. ಈ ನಿಗದಿ ಆಗಿಂದನ ಇದನ್ನು ಅಧಿಕೃತವಾಗಿ ನಾವು ಇದನ್ನು ಘೋಷಣೆ ಮಾಡಿದ ನಂತರನ ಇದ್ರ ಬಗ್ಗೆ ಪೂರ್ವಭಾವಿ ಸಭೆ ಕರೆಯೋಣ ಅನ್ನುವಂತಹ ಒಂದು ಉದ್ದೇಶದಿಂದ ನಾವು ತಡವಾಗಿ ಈ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ. ನಿನ್ನೆ ತಾನೇ ಈ ಕನ್ನಡ ಸಾಹಿತ್ಯ ಒಂದು ಅದ್ಭುತವಾಗಿರ್ತಕ್ಕಂತಹ ಸಾಹಿತ್ಯ ಅವ್ರ ಹತ್ರ ಇತ್ತು ಅನ್ನೋದನ್ನು ನಾವು ನಿನ್ನೆ ಕಣ್ಣು ಮುಟ್ಟ ನೋಡಿದ್ವಿ. ಅವ್ರ ಮನೆ ಅಂತಂದ್ರೆ ಮನೆ ಅನ್ನಂಗಿಲ್ಲ, ಅದು ಅವ್ರು ನೋಡಿದ್ರೆ ಅದು ಲೈಬ್ರರಿ ಅನ್ನುವಂಗಿದೆ. ಬಹಳಷ್ಟು ಪುಸ್ತಕಗಳನ್ನು ಅವರು ಬರೆದಿದ್ದಾರೆ, ಅಷ್ಟೊಂದು ಪುಸ್ತಕಗಳನ್ನು ಓದಿದ್ದಾರೆ. ಕಾದಂಬರಿಕಾರರು ಹೌದು, ನಾಟಕಕಾರರು ಹೌದು, ಯಾವುದೋ ಒಂದು ವಿಚಾರದಲ್ಲಿಯೂ ಕೂಡ ಅದ್ಭುತವಾಗಿರ್ತಕ್ಕಂತಹ ಸಾಹಿತ್ಯವನ್ನು ಹೊಂದಿರತಕ್ಕಂಥ ಪಾಂಡಿತ್ಯವನ್ನು ಹೊಂದಿರತಕ್ಕಂಥವ್ರು. ಅಂಥವರು ನಮ್ಮ ಈ ಜಿಲ್ಲಾ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿರ್ತಕ್ಕಂತಹದ್ದು ನಮಗೆಲ್ಲರಿಗೂ ಒಂದು ಅಭಿಮಾನದ ಸಂಗತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂದ್ರೆ ಅವ್ರು ನಿನ್ನ ಬಹಳಷ್ಟು ಅವ್ರು ಮಾತಾಡುವಂತಹ ಸಂದರ್ಭದೊಳಗೆ ನಮ್ಮ ಗಜೇಂದ್ರಗಢದ ಇತಿಹಾಸ ನಮಗೆ ಗೊತ್ತಿದ್ದಿದ್ದಿಲ್ಲ, ಅಂತಹ ಕೆಲವು ವಿಚಾರಧಾರೆಗಳನ್ನು ನಿನ್ನೆ ಅವರು ನಮ್ಗೆ ಹಂಚಿಕೊಂಡ್ರು. ಇನ್ನೂ ಸಾಹಿತ್ಯ ಸಮ್ಮೇಳನದೊಳಗೆ ನಮ್ಗೆ ಗಜೇಂದ್ರಗಢದ ಐತಿಹಾಸಿಕ ಹಿನ್ನೆಲೆ ಏನಿದೆ, ಇಲ್ಲಿರ್ತಕ್ಕಂತಹ ಕವಿಗಳು ಯಾರಿದ್ದಾರ, ಇತಿಹಾಸಕಾರ ಯಾರಿದ್ದಾರ, ಕಾದಂಬರಿಕಾರ ಯಾರಿದಾರ, ನಾಟಕಕಾರ ಯಾರಿದಾರ, ಎಲ್ಲ ಎಲೆಮರೆ ಕಾಯೋಂಗಿರ್ತಕ್ಕಂತಹ ಎಲ್ಲರ ಹೆಸರುಗಳನ್ನು ಅವ್ರು ಹೇಳಿದಾಗ ನಮ್ಗೆ ದಿಗ್ಭ್ರಮೆ ಆಯಿತು. ಇನ್ನೂ ಕೂಡ ಅವರು ನಾಳೆ ಅವರು ಅಧ್ಯಕ್ಷ ಸ್ಥಾನ ವಹಿಸಿದಾಗ ಸರ್ವಾಧ್ಯಕ್ಷರ ಸಮಾರೋಪ ಭಾಷಣಗಳು ಇನ್ನೂ ಹೆಚ್ಚೆಚ್ಚಿನ ಸಂಶೋಧನೆ ಮಾಡಿರ್ತಕ್ಕಂಥ ವಿಚಾರಧಾರೆಗಳನ್ನು ಹಂಚಿಕೊಳ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳಿದರು.